ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಒಂದು ವಿಶೇಷವಾದಂತಹ ಶ್ರೀಕೃಷ್ಣನ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಜನ್ಮಾಷ್ಟಮಿ ದಿನ ತಪ್ಪದೇ ಒಂದು ಈ ಕೃಷ್ಣನ ರಂಗೋಲಿಯನ್ನು ನೀವು ಹಾಕಿರಿ, ಮನೆಯಲ್ಲಿ ದೇವರ ಮನೆಯಲ್ಲಿ ಹಾಕಿರಿ. ಯಾವ ಥರ ಅಂತ ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ. ಕೈಯಿಂದ ಹಾಕೋದನ್ನು ಅತ್ಯಂತ ಶ್ರೇಷ್ಠ. ಕೃಷ್ಣನ ರಂಗೋಲಿಯನ್ನು ಈ ಥರ ಹಾಕಬೇಕು ನೋಡ್ರಿ. ಫಸ್ಟು ಕೃಷ್ಣನ ಒಂದು ನಾಮವನ್ನು ಹೇಳ್ತಾ ಹಾಕ್ರಿ, ಅಥವಾ ಹಾಡನ್ನು ಹೇಳ್ತಾ ಹಾಕ್ರಿ, ಅಥವಾ ಶ್ಲೋಕವನ್ನು ಹೇಳ್ತಾನೂ ಹಾಕ್ಬೋದು. ಈ ಕೃಷ್ಣನ ರಂಗೋಲಿಯನ್ನು ಹಾಕಿದ್ರೆ, ಮನಸ್ಸಿಟ್ಟು ಹಾಕಿದ್ರೆ ಚೆನ್ನಾಗಿ ಬರ್ತದೆ ರಂಗೋಲಿ. ಈ ಥರ ನೋಡ್ರಿ, ನೈಸಾಗಿ ಮೊದಲು ಸ್ವಲ್ಪ ರಂಗೋಲಿ ತೊಗೊಂಡು ಚುಕ್ಕಿ ಇಟ್ಕೊಂಡು ಆನಂತರ ಅದನ್ನು ಕೂಡಿಸ್ಕೊಳ್ರಿ. ಅಂದರೆ ಮುಖ ಅದು ಚಂದ ಬರ್ತದೆ. ಮತ್ತು ಈಗ ಕಣ್ಣು ತೆಗಿತಾ ಇದ್ದೀನಿ ನೋಡಿ ನಾನು, ಕೃಷ್ಣನ ಕಣ್ಣು. ಕೃಷ್ಣನ ಕಣ್ಣು ಮತ್ತು ಮೂಗು, ಬಾಯಿ ಎಲ್ಲ ಚಂದಾಗ ತೆಗೀರಿ ನೋಡ್ರಿ ರಂಗೋಲಿ ಒಳಗೆ. ಕೃಷ್ಣನ ತೊಟ್ಟಿಲು ಮತ್ತು ಶ್ರೀಕಾರ ಹಾಕಿ ಮೇಲೆ ಶಂಖ, ಚಕ್ರ, ಚಂದ್ರ, ಸೂರ್ಯನ ಎಲ್ಲ ಹಾಕಬೇಕು. ನಾನು ಈ ವಿಡಿಯೋದೊಳಗೆ ನಿಮಗೆ ಬರೀ ಕೃಷ್ಣನ ಮಾತ್ರ ತೋರಿಸ್ತಿದ್ದೀನಿ, ಯಾಕಂತಂದರೆ ವಿಡಿಯೋ ಜಾಸ್ತಿ ಇಲ್ಲ ಅಂತ ಕೈತಲ್ಲ. ಹೀಗಾಗಿ ನಾಳೆ ನಾನು ಪೂಜೆ ಮಾಡಿದ ಮೇಲೆ ವಿಡಿಯೋ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ರಿ. ಇವತ್ತು ಮಾತ್ರ ಕೃಷ್ಣನ ಯಾವ ಥರ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಕೃಷ್ಣನ ನಾಮ ಹೇಳ್ಕೊಂಡು ಹಾಕ್ರಿ ನೀವು. ಆಮೇಲೆ ಏನಂತಂದರೆ, ನೀವು ಕೃಷ್ಣನ ಒಂದು ಮೂರ್ತಿಯನ್ನು ಇಟ್ಬಿಟ್ಟು ಇದನ್ನು ಹಾಕಿ ಪೂಜೆಯನ್ನು ಮಾಡುವಂಥದ್ದು ಇಲ್ಲ. ಮೂರ್ತಿ ಇಲ್ಲ ಅನ್ನೋರು ಏನು ಮಾಡಿ ಅಂತಂದರೆ, ಈ ಕೃಷ್ಣನ ರಂಗೋಲಿನ ಪೂಜೆಯನ್ನು ಮಾಡಿರಿ. ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಧೂಪ ದೀಪ ಎಲ್ಲ ಮಾಡಿ ಆನಂತರ ನೀವು ಏನು ಮಾಡೋದು ಅಂತಂದರೆ, ಕೃಷ್ಣನಿಗೆ ನೈವೇದ್ಯವನ್ನು ಮಾಡೋದು. ಅವಲಕ್ಕಿ ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡೋದು ಅತ್ಯಂತ ಪ್ರಿಯವಾಗಿದ್ದಂಥ ಒಂದು ನೈವೇದ್ಯ ನೋಡಿರಿ ಕೃಷ್ಣನಿಗೆ. ಹೀಗಾಗಿ ಅದನ್ನು ಮಾಡಿರಿ. ಭಾಳ ಸರಳದ ನೋಡಿರಿ ರಂಗೋಲಿ. ನೀವು ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ. ಈ ಥರ ಚುಕ್ಕಿ ಇಟ್ಕೊಂಡು ನೋಡಿರಿ ಸರ ಮಾಡಬೇಕು ಕೃಷ್ಣನಿಗೆ. ಎಲ್ಲ ಯಾವ ಥರ ಅಲಂಕಾರ ಭೂಷಿತ ಇರ್ತಾನೆ ಆ ಥರ ನೀವು ತೆಗಿಬೇಕು. ಒಂದು ಸರಿ ಹಾಕಿರಿ, ಇನ್ನೊಂದು ಸರಿ ಹಾಕಿರಿ, ಚಲೋ ಬರ್ತೈತಿ ರಂಗೋಲಿ. ಫಸ್ಟ್ ಒಂದು ಸ್ವಲ್ಪ ಇದು ಅನ್ನಿಸ್ಬೋದು, ಆನಂತರ ಪೂರ್ಣವಾಗಿ ನೋಡಿರಿ ರಂಗೋಲಿನ. ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ, ಇಲ್ಲಾಂದ್ರೆ ಗೊತ್ತಾಗಲ್ಲ ಅದು. ಚಂದ್ರ, ಸೂರ್ಯನ ಹಾಕಬೇಕು, ತುಳಸಿ ಕಟ್ಟೆನೂ ಹಾಕಬೇಕು, ಆನಂತರ ಆಕಳು ಕರುವನ್ನು ಹಾಕಬೇಕು, ಮತ್ತು ಆಕಳು ಎಲ್ಲ ಹಾಕಬೇಕು. ಬಟ್ ಇದ್ರೊಳಗೆ ನಾನು ಏನಂತಂದರೆ ಇದು ಒಂದೇ ತೋರಿಸ್ತೀನಿ. ಇಲ್ಲ ನೀವು ಯಾವುದು ಬೇಡ ಅಂದರೆ ಬರೀ ಕೃಷ್ಣನ ಮತ್ತು ಕೃಷ್ಣನ ಪಾದವನ್ನು ಹಾಕ್ಕೊಳ್ರಿ. ನಾನು ಕೃಷ್ಣ ಮತ್ತು ಕೃಷ್ಣನ ಪಾದವನ್ನು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ವಿಶೇಷ ಐತಿ ನೋಡಿರಿ ರಂಗೋಲಿ. ನೀವು ಸಹ ಹಾಕಿರಿ ಮನೆಯಲ್ಲಿ. ತೊಟ್ಟಿಲಲ್ಲಿರುವಂಥ ಶ್ರೀಕೃಷ್ಣನ ಪೂಜೆಯನ್ನು ಮಾಡುವಂಥದ್ದು. ಅದು ಇಲ್ಲ ಅಂತಂದರೆ ಒಂದು ಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಿರಿ. ಇಲ್ಲ ಅದನ್ನು ಇಲ್ಲ ಅಂತಂದರೆ ರಂಗೋಲಿ ಇರ್ತದೆ ನೋಡಿರಿ. ಈ ರಂಗೋಲಿ ಹಾಕ್ತಿರಲ್ಲ, ಈ ರಂಗೋಲಿಗೆ ನೀವು ಕೃಷ್ಣನ ಒಂದು ಸನ್ನಿಧಾನ ತಗೊಂಡು ಈ ರಂಗೋಲಿನ ನೀವು ಪೂಜೆಯನ್ನು ಮಾಡ್ಬೋದು. ಯಾರು ಮೂರ್ತಿ ಇಲ್ಲ, ಫೋಟೋ ಇಲ್ಲ ಅನ್ನೋರು ಈ ಥರ ಮಾಡಿರಿ. ಇದಿಷ್ಟು ರಂಗೋಲಿಯನ್ನು ಹಾಕ್ಬೇಕು ನೋಡಿರಿ ಪೂರ್ಣವಾಗಿ. ನೋಡಿದ್ರಂತಂದ್ರೆ ಗೊತ್ತಾಗುತ್ತೆ. ಇದು ಅಂಬೆಗಾಲಿಡುವಂಥ ಕೃಷ್ಣ. ಅಂಬೆಗಾಲು ಕೃಷ್ಣ ತೆಗಿತಾ ಇದ್ದೀನಿ ನಾನು ರಂಗೋಲಿಯಲ್ಲಿ. ತೊಟ್ಟಿಲನ್ನು ತೆಗೆದು ಆಮೇಲೆ ಕೃಷ್ಣನ ಒಂದು ಪುಟ್ಟ ಪಾದವನ್ನು ಹಾಕುವಂಥದ್ದು ನೋಡಿರಿ. ಅಂಬೆಗಾಲಿಡುವಂಥ ಕೃಷ್ಣ ನಾನು ತೆಗಿತಾ ಇದ್ದೀನಿ. ಫಸ್ಟ್ ಅರ್ಧ ನೋಡಿದ್ರೆ ಗೊತ್ತಾಗಲ್ಲ. ಈ ಥರ ಬರುತ್ತೆ ನೋಡಿರಿ. ತುಪ್ಪದ ದೀಪವನ್ನು ಹಚ್ಚಿಡ್ರಿ, ರಂಗೋಲಿ ಎಲ್ಲ ಹಾಕಿ. ಆನಂತರ ನೋಡಿರಿ ಹೂವು ಮತ್ತು ಪ್ರಸಾದ, ನೈವೇದ್ಯ ಎಲ್ಲ ಮಾಡ್ಬೇಕು ನೋಡಿರಿ. ರಂಗೋಲಿ ಹಾಕಿದ ನಂತರ ಅರಿಶಿನ ಕುಂಕುಮ ಎಲ್ಲ ಏರಿಸಿ, ನಾವು ವಿಡಿಯೋ ಲೆಂತಿ ಆಗತ್ತಂತ ರಂಗೋಲಿ ಒಂದು ಇದರೊಳಗೆ ತೋರಿಸೀನಿ. ತುಳಸಿಯನ್ನು ಏರಿಸ್ಬೇಕಾಕೈತೆ ನೋಡಿರಿ ಶ್ರೀಕೃಷ್ಣನಿಗೆ. ತುಳಸಿ ಅಂತೂ ಏರಿಸಲೇಬೇಕು. ಹಳದಿ ಹೂವು, ಕೆಂಪು ಹೂವನ್ನು ಏರಿಸ್ರಿ. ಒಂದು ಇದೆಲ್ಲ ತೊಗೊಂಡು ಎಲ್ಲ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಶುರು ಮಾಡಿಕೊಳ್ರಿ. ಆ ನಂತರ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ, ಅರ್ಘ್ಯವನ್ನು ಕೊಡ್ರಿ. ಈ ಥರ ನೋಡಿರಿ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿರಿ.
ಆಮೇಲೆ ನಾನು ಚಿಕ್ಕದಾಗಿ ಕೃಷ್ಣನ ಒಂದು ಕಿರೀಟವನ್ನು ತೆಗಿತಾ ಇದ್ದೀನಿ ನೋಡ್ರಿ. ಅದರೊಳಗನ ಸಣ್ಣದು ತೆಗಿಯುವಂಥದ್ದು ಅಂದ್ರೆ ಕೃಷ್ಣ ಒಂಥರ ಕಾಣಬೇಕಲ್ಲ. ಆಮೇಲೆ ಒಂದು ನವಿಲುಗರಿ ಒಂದು ಸ್ವಲ್ಪ ಮೇಲೆ ಹಾಕ್ಬೇಕು ಅಂದ್ಕೊಂಡೆ. ನವಿಲುಗರಿ ಅಲ್ಲಿ ಶ್ರೀಕಾರ ಎಲ್ಲ ಹಾಕಿರೋದ್ರಿಂದ ಒಂಚೂರು ಕೆಳಗಾದ ನವಿಲುಗರಿ ಅಷ್ಟೇ. ನೀವು ಸ್ವಲ್ಪ ಮೇಲೆ ಮಾಡ್ಕೊಳ್ರಿ ನವಿಲುಗರಿ. ಚಿಕ್ಕದಾಗಿ ಲೈನ್ ಸ್ವಲ್ಪ ರಂಗೋಲಿ ತೊಗೊಂಡು ಹಾಕಿದ್ರೆ ಚೆಂದ ಬರ್ತೈತೆ ರಂಗೋಲಿ. ಈ ಥರ ಒಂದು ರಂಗೋಲಿಯನ್ನು ಹಾಕ್ರಿ ನೀವು. ಕಿವಿ ಮತ್ತು ಕಿವಿಗೆ ಆಭರಣವನ್ನು ಹಾಕುವಂಥದ್ದು ಎಲ್ಲ ನೋಡ್ರಿ. ಈ ಥರ ತೆಗಿಯಕತ್ತೀನಿ ನಾನು. ಒಂದು ಮತ್ತು ಕೊರಳಲ್ಲಿ ಒಂದು ಸರ ಎಲ್ಲನೂ ಹಾಕಬೇಕು. ಕೃಷ್ಣ ಯಾಕಂದರೆ ಯಾವಾಗಲೂ ಹಾಕ್ಕೊಂಡಿರ್ತಾನೆ ಅಲಂಕಾರ, ಪ್ರಿಯ ಇರ್ತಾನೆ. ಹಾಗಾಗಿ ಅದೆಲ್ಲ ಹಾಕಿ ಈ ಥರ ಒಂದು ಅಂಬೆಗಾಲು ಕೃಷ್ಣನ ನಾನು ತೋರಿಸಿನಿ ನೋಡ್ರಿ. ನೀವು ಸಹ ನಿಮ್ಗೆ ಯಾವ ಥರ ಬರ್ತದೆ ಆ ಥರ ಕೈಯಿಂದನೇ ಹಾಕ್ರಿ, ಅಂದ್ರೆ ಚಲೋ, ಅಂದ್ರೆ ಶ್ರೇಷ್ಠ ರಂಗೋಲಿ. ರಂಗೋಲಿ ಒಳಗನ ಶ್ರೀಕೃಷ್ಣನಿಗೆ ಆಭರಣವನ್ನು ಹಾಕುವಂಥದ್ದು ಮತ್ತು ಕಾಲಿಗೆ ಕೈಯಿಗೆ ಕಡಗ ಎಲ್ಲ ಹಾಕುವಂಥದ್ದು ನೋಡ್ರಿ. ಶ್ರೀಕೃಷ್ಣನ ತೊಟ್ಟಿಲನ್ನು ನಾನು ತೆಗಿತಾ ಇದ್ದೀನಿ. 2 ಥರ ಬರ್ತೈತಿ. ನಾನಿಲ್ಲಿ ಸ್ವಲ್ಪ ಒಂದು ಏನಂದರೆ ಹಿಂದೆ ಇಲ್ಲ ಕಾಣಿಸಲ್ಲ, ಮುಂದೆಗಡೆದು ಮಾತ್ರ ಈ ಥರ ಒಂದು ಶ್ರೀಕೃಷ್ಣನ ತೊಟ್ಟಿಲನ್ನು ತೆಗಿತಾ ಇದ್ದೀನಿ. ತೊಟ್ಟಿಲಲ್ಲಿ ಅಂಬೆಗಾಲು ಇಟ್ಕೊಂಡಿರುವಂಥ ಕೃಷ್ಣ ನೋಡ್ರಿ. ಈ ಥರ ಇದು ಹಾಗೆ ಕಾಣಿಸ್ತದೆ. ಆಮೇಲೆ ಈಗ ನಿಮ್ಗೆ ಅಷ್ಟು ಪೂರ್ತಿ ನೋಡಿಂದ ಗೊತ್ತಾಗೋದದು. ಎಲ್ಲ ಶ್ರೀಕೃಷ್ಣ ಯಾವ ಥರ ಪೀತಾಂಬರ ಎಲ್ಲ ಹಾಕ್ಕೊಂಡಿರ್ತಾನೆ ಎಲ್ಲ ಮಡಿ ಅದನ್ನೆಲ್ಲ ಹಾಕಬೇಕು, ರಂಗೋಲಿ ಒಳಗನ ಹಾಕಬೇಕು. ಸುತ್ತ ಕೂಡ 4 ಕಡೆನ ತೊಟ್ಲನ್ನು ಹಾಕ್ಬೋದು. ಇಷ್ಟು ಹಾಕಿದ್ರೇ ಸಾಕು. ಆಮೇಲೆ ಶ್ರೀಕೃಷ್ಣನ ಪುಟ್ಟ ಪಾದಗಳನ್ನು ಸಹ ನೋಡ್ರಿ ನಾನು ಈ ಒಂದು ರಂಗೋಲಿ ಒಳಗೆ ತೋರಿಸ್ತೀನಿ. ಇಷ್ಟು ಹಾಕಿದ್ರೆ ಸಾಕು ನೋಡ್ರಿ. ಮತ್ತು ಮೇಲೆ ಶ್ರೀಕೃಷ್ಣ ಅಂತ ಬರೆದು ರಂಗೋಲಿ ಒಳಗೆ ಕೃಷ್ಣಾಯನಮ ಅಂತ ಬರೀರಿ. ಇದು ಸಣ್ಣ ತೊಟ್ಲು ನೋಡ್ರಿ. ಇದಿಷ್ಟು ಜೊತೆಗೆ ವಸುದೇವ ದೇವಕಿಯನ್ನು ಮತ್ತು ಆಕಳು ಕರು, ಆಮೇಲೆ ತುಳಸಿ ಕಟ್ಟೆ, ಶಂಖ ಚಕ್ರ ಪದ್ಮ, ಆನಂತರ ಕೃಷ್ಣನ ಪಾದ, ಆಮೇಲೆ ಸೂರ್ಯ ಚಂದ್ರ, ಆಕಳು ಕರು ಇದಿಷ್ಟನ್ನು ಸಹ ಹಾಕ್ಬೋದು. ಆಗಿಲ್ಲ ಅಂತಂದರೆ ಬರೀ ಈ ಥರ ಶ್ರೀಕೃಷ್ಣನ ತೊಟ್ಟಿಲನ್ನು ರಂಗೋಲಿಯಲ್ಲಿ ಬಿಡಿಸಿ ಪೂಜೆಯನ್ನು ಮಾಡಿರಿ. ಇದು ದೇವ್ರ ಮನೆಯಲ್ಲಿ ಹಾಕುವಂಥದ್ದು, ಹೊರಗಡೆ ಹಾಕುವಂಥದ್ದಲ್ಲ, ಅಂಗಳದಲ್ಲಿ ನೋಡಿರಿ. ನಾನೀಗ ಶ್ರೀಕೃಷ್ಣನ ಪುಟ್ಟ ಪಾದವನ್ನು ಬಿಡಿಸ್ತಾ ಇದ್ದೀನಿ ನೋಡಿರಿ. ಫ್ರೆಂಡ್ಸ್, ನಿಮಗೂ ಈ ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ರಂಗೋಲಿಗೊಂದು ಲೈಕ್ ಕೊಡಿ, ಆಮೇಲೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಾಳೆ ಜನ್ಮಾಷ್ಟಮಿ ಐತಿ, ನೀವು ಈ ಥರ ರಂಗೋಲಿಯನ್ನು ಹಾಕ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇದೇ ರಂಗೋಲಿಗೆ ಎಲ್ಲ ಪೂಜೆಯನ್ನು ಮಾಡಿರಿ. ಮೂರ್ತಿ ಇಲ್ಲ ಅಂದರೆ ಮೂರ್ತಿ ಇದ್ದರೆ ಈ ರಂಗೋಲಿ ಮೇಲೆ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಿರಿ. ಶ್ರೀಕೃಷ್ಣನ ಪಾದ ನೀವು ಎಷ್ಟರ ಹಾಕ್ಕೋಬೋದು. ಸಣ್ಣ ನಾ ತೋರ್ಸಕ್ಕಂತ ಸ್ವಲ್ಪ ದೊಡ್ಡ ಅನ್ನಿಸ್ತಾವೆ ಸೈಜು ನೋಡಿರಿ. ಫ್ರೆಂಡ್ಸ್, ಈ ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿರಿ, ಈ ಥರ ಆಗಿತ್ತು ರಂಗೋಲಿ. ಪೂರ್ತಿ ಒಂದು ಸಾರಿ ತೋರಿಸ್ತೀನಿ. ಥ್ಯಾಂಕ್ ಯು.